ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪಾ ಅಂದ್ರ ರಾಜ್ಯ ಸರ್ಕಾರದಿಂದ ಒಂದು ಬೃಹತ್ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದು ಯಾವುದು ಅಂತ ಹೇಳಿ ತಿಳಿಸಿಕೊಡ್ತೀನಿ. ಮತ್ತು ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕು, ಎಷ್ಟು ಹುದ್ದೆಗಳಿವೆ, ನಿಮ್ಮ ವಯೋಮಿತಿ ಎಷ್ಟಿರಬೇಕು, ಅರ್ಜಿ ಶುಲ್ಕ ಎಷ್ಟು ಮತ್ತು ಆಯ್ಕೆ ವಿಧಾನ ಯಾವ ರೀತಿ ಇದೆ, ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನೀವಿನ್ನು ಏನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಎಲ್ಲಾ ಸರ್ಕಾರಿ ಉದ್ಯೋಗಗಳು ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ, ಯಾವ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದಾರೆ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಎಷ್ಟು ಹುದ್ದೆಗಳಿವೆ ಅಂದ್ರ ಒಟ್ಟು ಕರ್ನಾಟಕದಲ್ಲಿ 3,395 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರ ನೀವು ದ್ವಿತೀಯ PUC ಪಾಸ್ ಆಗಿರಬೇಕು, ಅಥವಾ ಅದರ ಜೊತೆಗೆ ಒಂದ್ ವೇಳೆ ITI ಮತ್ತು ಡಿಪ್ಲೊಮಾ ಆದಂತ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ವಯೋಮಿತಿ ಎಷ್ಟಿರ್ಬೇಕಪ್ಪ ಅಂದ್ರ ನೀವೇನಾದ್ರೂ ಜನರಲ್ ಕೆಟಗಿರಿ ಅವರಾಗಿದ್ರ 18ರಿಂದ 33 ವಯೋಮಿತಿ ಒಳಗಡೆ ಇರತಕ್ಕಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಒಂದ್ ವೇಳೆ ನೀವು SC ST OBC 2A 2B 3A ಆಗಿದ್ರ ಅಂತಹ ಅಭ್ಯರ್ಥಿಗಳು 18ರಿಂದ 35 ವಯೋಮಿತಿ ಒಳಗಡೆ ಇರತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಎಷ್ಟಿದೆಯಪ್ಪ ಅಂದ್ರ ನೀವೇನಾದ್ರೂ ಜನರಲ್ ಕೆಟಗರಿ ಅಥವಾ 2A 2B 3A ಆಗಿದ್ರ ಅಂತಹ ಅಭ್ಯರ್ಥಿಗಳಿಗೆ 700 ರೂಪಾಯಿ ಅರ್ಜಿ 750 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ. ಒಂದ್ ವೇಳೆ ನೀವು SC ST ಅಥವಾ ಕೆಟಗರಿ 1 ಆಗಿದ್ರ ಅಂತಹ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಸ್ನೇಹಿತರ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ನಂತರ ಯಾವ ರೀತಿ ಆಯ್ಕೆ ಮಾಡ್ಕೋತಾರಪ್ಪ ಅಂದ್ರ ಮೊದಲನೇದಾಗಿ ಅರ್ಜಿ ಸಲ್ಲಿಸಿದಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ನಡೆಸ್ತಾರ ಸ್ನೇಹಿತರೆ. ಲಿಖಿತ ಪರೀಕ್ಷೆ ಆದ ನಂತರ ದೈಹಿಕ ಪರೀಕ್ಷೆ ಇರುತ್ತದೆ. ದೈಹಿಕ ಪರೀಕ್ಷೆ ಆದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತದೆ ಸ್ನೇಹಿತರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್. ಈ ರೀತಿ ಆಯ್ಕೆ ವಿಧಾನವನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹುದ್ದೆಗಳಿವೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಬೆಂಗಳೂರು ಸಿಟಿ, ಬೆಂಗಳೂರು ನಗರ ಪುರುಷ 1343, ಮಹಿಳಾ 445, ಒಟ್ಟು 1788 ಹುದ್ದೆಗಳಿವೆ. ಮೈಸೂರು ಸಿಟಿ ಪುರುಷ 46, ಮಹಿಳಾ 16, ಒಟ್ಟು 62 ಹುದ್ದೆಗಳಿವೆ. ಹುಬ್ಳಿ ಧಾರವಾಡ ನಗರ ಪುರುಷ 50, ಮಹಿಳಾ 17, ಒಟ್ಟು 67 ಹುದ್ದೆಗಳಿವೆ. ಮಂಗಳೂರು ನಗರ ಪುರುಷ 83, ಮಹಿಳಾ 28, ಒಟ್ಟು 111 ಹುದ್ದೆಗಳಿವೆ. ಬೆಂಗಳೂರು ಜಿಲ್ಲೆ ಪುರುಷ 17, ಮಹಿಳಾ 6, ಒಟ್ಟು 23 ಹುದ್ದೆಗಳಿವೆ. ತುಮಕೂರು ಜಿಲ್ಲೆ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಕೋಲಾರ ಜಿಲ್ಲೆ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಚಿಕ್ಕಬಳ್ಳಾಪುರ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಮೈಸೂರು ಜಿಲ್ಲೆ ಪುರುಷ 39, ಮಹಿಳಾ 13, ಒಟ್ಟು 52 ಹುದ್ದೆಗಳಿವೆ. ಚಾಮರಾಜನಗರ ಜಿಲ್ಲೆ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಹಾಸನ ಜಿಲ್ಲೆ ಪುರುಷ 27, ಮಹಿಳಾ 9, ಒಟ್ಟು 36 ಹುದ್ದೆಗಳಿವೆ. ಕೊಡಗು ಜಿಲ್ಲೆ ಪುರುಷ 49, ಮಹಿಳಾ 17, ಒಟ್ಟು 66 ಹುದ್ದೆಗಳಿವೆ. ಮಂಡ್ಯ ಜಿಲ್ಲೆ ಪುರುಷ 66, ಮಹಿಳಾ 23, ಒಟ್ಟು 89 ಹುದ್ದೆಗಳಿವೆ. ದಾವಣಗೆರೆ ಜಿಲ್ಲೆ ಪುರುಷ 17, ಮಹಿಳಾ 6, ಒಟ್ಟು 23 ಹುದ್ದೆಗಳಿವೆ. ಶಿವಮೊಗ್ಗ ಜಿಲ್ಲೆ ಪುರುಷ 67, ಮಹಿಳಾ 22, ಒಟ್ಟು 89 ಹುದ್ದೆಗಳಿವೆ. ಇನ್ನು ಚಿತ್ರದುರ್ಗ ಜಿಲ್ಲೆ ಪುರುಷ 50, ಮಹಿಳಾ 17, ಒಟ್ಟು 67 ಹುದ್ದೆಗಳಿವೆ. ಇನ್ನು ಹಾವೇರಿ ಜಿಲ್ಲೆ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಇನ್ನು ದಕ್ಷಿಣ ಕನ್ನಡ ಪುರುಷ 46, ಮಹಿಳಾ 16, ಒಟ್ಟು 62 ಹುದ್ದೆಗಳಿವೆ. ಉಡುಪಿ ಜಿಲ್ಲೆ ಪುರುಷ 67, ಮಹಿಳಾ 22, ಒಟ್ಟು 89 ಹುದ್ದೆಗಳಿವೆ. ಇದಾದ ನಂತರ ಉತ್ತರ ಕನ್ನಡ ಕಾರವಾರ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಚಿಕ್ಕಮಗಳೂರು ಜಿಲ್ಲೆ ಪುರುಷ 34, ಮಹಿಳಾ 11, ಒಟ್ಟು 45 ಹುದ್ದೆಗಳಿವೆ. ಗದಗ ಜಿಲ್ಲೆ
ಪುರುಷ 24, ಮಹಿಳಾ 8, ಒಟ್ಟು 32 ಹುದ್ದೆಗಳಿವೆ. ರೈಲ್ವೇಸ್ ಬೆಂಗಳೂರು ಪುರುಷ 17, ಮಹಿಳಾ 6, ಒಟ್ಟು 23 ಹುದ್ದೆಗಳಿವೆ. ಬಳ್ಳಾರಿ ಜಿಲ್ಲೆ ಪುರುಷ 7, ಮಹಿಳಾ 2, ಒಟ್ಟು 9 ಹುದ್ದೆಗಳಿವೆ. ರಾಯಚೂರು ಜಿಲ್ಲೆ ಪುರುಷ 13, ಮಹಿಳಾ 5, ಒಟ್ಟು 18 ಹುದ್ದೆಗಳಿವೆ. ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳಿವೆ ಎಂದು ತಿಳಿದುಕೊಂಡಿದ್ದೀರಾ ಸ್ನೇಹಿತರೆ? ಇನ್ನು ಅರ್ಜಿ ಹಾಕಲು ಯಾವ ಯಾವ ದಾಖಲೆಗಳು ಬೇಕು ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಿಮ್ದು 10ನೇ ತರಗತಿ ಅಂಕಪಟ್ಟಿ, ಅದರ ಜೊತೆಗೆ ನಿಮ್ದು ದ್ವಿತೀಯ PUC ಅಥವಾ ITI ಡಿಪ್ಲೊಮಾ ಮುಗಿದಿದ್ರೆ ಅದರ ಅಂಕಪಟ್ಟಿ ಮತ್ತು ಜಾತಿ ಪ್ರಮಾಣ ಪತ್ರ, ನಿಮ್ಮ ಕನ್ನಡ ಮಾಧ್ಯಮ ಗ್ರಾಮೀಣ ಮತ್ತು ಒಂದು ಆಧಾರ್ ಕಾರ್ಡ್, ಒಂದು ಫೋಟೋ, ಒಂದು ಸಿಗ್ನೇಚರ್, ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ 3/7/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಅದರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿಕೊಳ್ಳಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಹೇಳುತ್ತೇವೆ ಸ್ನೇಹಿತರೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ರೆ ಸ್ನೇಹಿತರೆ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದಂತ ಎಲ್ಲರಿಗೂ ಧನ್ಯವಾದಗಳು.